ನಮಸ್ಕಾರ ಸ್ನೇಹಿತರಿಗೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸುಸ್ವಾಗತ. ಇಂದು ಇತಿಹಾಸ ಮತ್ತು ನಾವೀನ್ಯತೆಯ ಕೌಲುದಾರಿಯಲ್ಲಿರುವ ದೇಶಕ್ಕೆ ನಾವೆಲ್ಲರೂ ಡಿಜಿಟಲ್ ಆಗಿ ಹೋಗೋಣ. ಪ್ರಾಚೀನ ರಹಸ್ಯಗಳು, ಆಧ್ಯಾತ್ಮಿಕ ಮೈಲುಗಳು ಮತ್ತು ದಾಖಲೆಯ ಮುರಿಯುವ ಸಾಧನೆಗಳ ಭೂಮಿ ಇದು. ಇಂದು ನಾವು ಅರ್ಮೇನಿಯಾದ ಬಗ್ಗೆ ಟಾಪ್ 10 ಅಮೇಜಿಂಗ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಇದು ಕಾಕಾಸಸ್ನ ಈ ಗುಪ್ತ ರತ್ನವನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಫ್ಯಾಕ್ಟ್ ನಂಬರ್ 10. ಅರ್ಮೇನಿಯಾವನ್ನು ಸಾಮಾನ್ಯವಾಗಿ ಎಪ್ರಿಕಾಟ್ಗಳ ಭೂಮಿ ಎಂದೇ ಕರೆಯಲಾಗುತ್ತದೆ, ಯಾಕೆಂದರೆ ಜೆನೆಟಿಕ್ ಅಧ್ಯಯನಗಳ ಪ್ರಕಾರ ಎಪ್ರಿಕಾಟ್ ಇಲ್ಲಿಯೇ ಹುಟ್ಟಿಕೊಂಡಿತ್ತು ಎಂದು ತೋರಿಸುತ್ತದೆ. ಅರ್ಮೇನಿಯಾವನ್ನು ದಿ ಕಂಟ್ರಿ ಆಫ್ ಸ್ಟೋನ್ಸ್ ಎಂದು ಸಹ ಕರೆಯುತ್ತಾರೆ. ಯಾಕಪ್ಪ ಅಂತಂದರೆ ಅರ್ಮೇನಿಯಾದಲ್ಲಿ ಅತಿ ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಪೆಗನ್ ದೇವಾಲಯಗಳಿಂದ ಹಿಡಿದು ಮಧ್ಯಕಾಲೀನ ಮಠಗಳವರೆಗೆ ನೇರವಾಗಿ ಜ್ವಾಲಾಮುಖಿಯ ಬಂಡೆಗಳಲ್ಲಿ ಕೆತ್ತಲಾಗಿದೆ. ಫ್ಯಾಕ್ಟ್ ನಂಬರ್ 9. ಇದು ಹುಡುಗರಿಗೆ ಮದ್ಯಪಾನ ಪ್ರಿಯರಿಗೆ ಈ ಕಡೆ ಗಮನ ಕೊಟ್ಟು ಕೇಳಿ. ಅರಿನಿ 1 ಗುಹೆ ಸಂಕೀರ್ಣದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ವಿಶ್ವದ ಹಳೆಯ ವೈನ್ ತಯಾರಿಕಾ ಘಟಕವನ್ನು ಕಂಡುಹಿಡಿದಿದ್ದಾರೆ. ಇದು ಸುಮಾರು 6100 ವರ್ಷಗಳಷ್ಟು ಹಿಂದಿನದು. ಅವರು ಹುದುಗುವ ವಾಟ್ಗಳನ್ನು ಮತ್ತು ದ್ರಾಕ್ಷಾ ಬೀಜಗಳನ್ನು ಮತ್ತು ಸಂರಕ್ಷಿತ ಕುಡಿಯುವ ಕಪ್ಪನ್ನು ಸಹ ಕಂಡುಕೊಂಡಿದ್ದರು ಎಂದು ಇಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 8. ಇದು ಭಾಷಾ ಪ್ರೇಮಿಗಳಿಗೆ ಮೀಸಲಾಗಿದೆ. ಅರ್ಮೇನಿಯಾವು ತನ್ನದೇ ಆದ ವಿಶಿಷ್ಟವಾದ, ಸುಂದರವಾದ ಮತ್ತು ವೈಜ್ಞಾನಿಕವಾಗಿ ಅದ್ಭುತವಾದ ವರ್ಣಮಾಲೆಯನ್ನು ಹೊಂದಿದೆ. ಕ್ರಿಸ್ತಶಕ 405ರಲ್ಲಿ ಮೆಸ್ರಫೋ ಮೆಥೋಟ್ ರಚಿಸಿದ ಇದು ಭಾಷಾ ಇಂಜಿನಿಯರಿಂಗ್ನ ಮೇಲ್ಕೃತಿಯಾಗಿದ್ದು ಭಾಷೆಯ ಶಬ್ದಗಳಿಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುತ್ತದೆ. ಈ ನಿಧಿಯನ್ನು ರಕ್ಷಿಸಲು ಅವರು ಎರ್ವಾನ್ನಲ್ಲಿ ಮಾತೆದರನ್ ಅನ್ನು ನಿರ್ಮಿಸಿದರು. ಇದು ಪ್ರಾಚೀನ ಹಸ್ತಪ್ರತಿಗಳ ವಿಶ್ವದ ಅತ್ಯಂತ ಶ್ರೀಮಂತ ಭಂಡಾರಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 7. ರೋಮನ್ ಸಾಮ್ರಾಜ್ಯಕ್ಕೆ ಒಂದು ದಶಕಕ್ಕೂ ಮುಂಚಿತವಾಗಿ ಕ್ರಿಸ್ತಶಕ 301ರಲ್ಲಿ ಅರ್ಮೇನಿಯಾವು ಕ್ರಿಶ್ಚಿಯನ್ ಧರ್ಮವನ್ನು ತನ್ನ ರಾಜ್ಯ ಧರ್ಮವಾಗಿ ಅಳವಡಿಸಿಕೊಂಡು ವಿಶ್ವ ಮೊದಲ ದೇಶವಾಯಿತು. ಈ ಆಧ್ಯಾತ್ಮಿಕ ಹೃದಯವನ್ನು ವಿಶ್ವದ ಅತ್ಯಂತ ಹಳೆಯ ಕ್ಯಾಥಡ್ರಲ್ ಎಂದು ಪರಿಗಣಿಸಲಾಗಿರುವ HP ಅಡ್ಜನಲ್ ಎಲಿಶಿ ಸಂಕೇತಿಸುತ್ತದೆ. ಇದು ಇಂದಿಗೂ ಸಹ ಕಾರ್ಯನಿರ್ವಹಿಸುತ್ತದೆ. ಫ್ಯಾಕ್ಟ್ ನಂಬರ್ 6. ನಮ್ಮ ದೇಶದಲ್ಲಿ ಹೇಗೆ ಕೆಲವೊಂದಿಷ್ಟು ವಿಷಯಗಳು ಶಾಲಾ ಪಠ್ಯಕ್ರಮದಲ್ಲಿ ಅಧಿಕೃತವಾಗಿವೆಯೋ ಮತ್ತು ಕಡ್ಡಾಯವಾಗಿವೆಯೋ, ಅದೇ ರೀತಿ ಅರ್ಮೇನಿಯಾದಲ್ಲಿ ಚೆಸ್ 2ರಿಂದ 4ನೇ ತರಗತಿಯ ಪಠ್ಯಕ್ರಮದ ಕಡ್ಡಾಯ ಭಾಗವಾಗಿದೆ. ಈ ರಾಷ್ಟ್ರೀಯ ಉತ್ಸಾಹವು ಫಲ ನೀಡಿದೆ. ಅರ್ಮೇನಿಯಾವು ವಿಶ್ವ ಚಾಂಪಿಯನ್ಶಿಪ್ ಮತ್ತು ಒಲಿಂಪಿಯಾಡ್ ವಿಜೇತರನ್ನು ಸೃಷ್ಟಿಸಿದೆ. ಅದರ ಗಾತ್ರಕ್ಕೆ ಹೋಲಿಸಿದರೆ ಚೆಸ್ ಈಗ ಆ ದೇಶದಲ್ಲಿ ಮಹಾಶಕ್ತಿಯಾಗಿದೆ. ಫ್ಯಾಕ್ಟ್ ನಂಬರ್ 5. ಟಟೇವ್ ಮಾನ್ಸ್ಟ್ರಿಯನ್ನು ನೀವು ತಲುಪಲು ನೀವು ವಿಂಗ್ಸ್ ಆಫ್ ಟಟೇವ್ ಇದರ ಮೂಲಕವೇ ಹೋಗಬೇಕಾಗುತ್ತದೆ. 5.7 ಕಿಲೋಮೀಟರ್ ಉದ್ದದ ಕೇಬಲ್ ಕಾರ್ ವ್ಯವಸ್ಥೆ ಇದಾಗಿದ್ದು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವದ ಅತಿ ಉದ್ದದ ತಡೆರಹಿತ ಡಬಲ್ ಟ್ರ್ಯಾಕ್ ಕೇಬಲ್ ಕಾರ್ ಎಂದು ದಾಖಲೆ ಹೊಂದಿದೆ. ಇದು ಕೇವಲ ಒಂದು ಸವಾರಿ ಅಲ್ಲ, ಇದು ಕೇವಲ 12 ನಿಮಿಷಗಳಲ್ಲಿ 9ನೇ ಶತಮಾನದಿಂದ ಆಧುನಿಕ ಯುಗದವರೆಗಿನ ಪ್ರಯಾಣವಾಗಿದೆ. ಫ್ಯಾಕ್ಟ್ ನಂಬರ್ 4. ಅರ್ಮೇನಿಯಾದ ಒಂದು ದುರಂತ ಸತ್ಯ ಏನಪ್ಪ ಅಂತಂದರೆ, ಅರ್ಮೇನಿಯಾದ ರಾಷ್ಟ್ರೀಯ ಸಂಕೇತವಾದ ಮೌಂಟ್ ಅರಾರತ್, ಅದರ ಮೇಲೆ ಲಾಂಛನದಲ್ಲಿ ಚಿತ್ರಿಸಲಾಗಿರುವಂಥ ಇದು ಅದರ ಪ್ರಸ್ತುತ ಗಡಿಯಲ್ಲಿಲ್ಲ. ಈ ಬೈಬಲ್ನ ಪರ್ವತವು ಟರ್ಕಿಯ ಆಧುನಿಕ ಗಡಿಯುದ್ದಕ್ಕೂ ಇದೆ. ಇದು ನಿರಂತರ ಪ್ರಬಲವಾದ ಉಪಸ್ಥಿತಿ ಮತ್ತು ಕಳೆದ ಹೋದ ತಾಯ್ನಾಡಿನ ಜ್ಞಾಪನೆಯಾಗಿದೆ. ಫ್ಯಾಕ್ಟ್ ನಂಬರ್ 3. ವಿಶ್ವದ ಅತಿದೊಡ್ಡ ಎತ್ತರದ ಸಿಹಿ ನೀರಿನ ಸರೋವರಗಳಲ್ಲಿ ಒಂದಾದ ಲೇಕ್ 7 ಇದೇ ಅರ್ಮೇನಿಯಾದಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 1900 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಇದು ಎಷ್ಟು ವಿಶಾಲವಾಗಿದೆ ಎಂದರೆ ಸ್ಥಳೀಯರು ಇದನ್ನು ಸಮುದ್ರ ಎಂದೇ ಕರೆಯುತ್ತಾರೆ. ಸೋವಿಯತ್ ಕಾಲದಲ್ಲಿ ಇಲ್ಲಿ ರಿಮೋಟ್ ನಿಯಂತ್ರಿತ ಜಲಾಂತರ್ಗಾಮಿ ನೌಕೆಗಳನ್ನು ಸಹ ಅವರು ಪರೀಕ್ಷಿಸಿದ್ದರು. ಇದು ಅರ್ಮೇನಿಯಾದ ಜೀವನಾಡಿಯಾಗಿದೆ. ಫ್ಯಾಕ್ಟ್ ನಂಬರ್ 2. ಅರ್ಮೇನಿಯನ್ ನರಮೇಧ ಸೇರಿದಂತೆ ಅದರ ದುರಂತ ಇತಿಹಾಸದ ಹೊರತಾಗಿಯೂ ಈ ರಾಷ್ಟ್ರವು ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ. ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿರುವ ಮೈಕ್ರೋ ಪ್ರೊಸೆಸರ್ ಅರ್ಮೇನಿಯನ್ನ ಬೆರಳಚ್ಚಗಳನ್ನು ಹೊಂದಿರಬಹುದು. ಇಂಟೆಲ್ 8080 CPU ಮತ್ತು AMDಯ K6 ಪ್ರೊಸೆಸರ್ ಮತ್ತು LCD
ತಂತ್ರಜ್ಞಾನದ ಪ್ರಮುಖ ಸಹ ಸಂಶೋಧಕರು ಅರ್ಮೇನಿಯನ್ನರು. ಅವರು ಡಿಜಿಟಲ್ ಯುಗಕ್ಕೆ ಕಾಲಿಡಲು ಸಹಾಯ ಮಾಡಿದರು ಎಂದೇ ಹೇಳಬಹುದು. ಅರ್ಮೇನಿಯಾವು ಬ್ರಹ್ಮಾಂಡದ ಸಂಪರ್ಕವನ್ನು ಸಹ ಹೊಂದಿದೆ. ಇದು ಪ್ರಸಿದ್ಧ ವಿಜ್ಞಾನಿಯಾದ ವಿಕ್ಟರ್ ಅಬ್ಸಿಮಿಯನ್ ಸ್ಥಾಪಿಸಿದ ಬುರ್ಯಾಕನ್ ಆಸ್ಟ್ರೋಫಿಸಿಕಲ್ ಅಬ್ಸರ್ವೇಟರಿಗೆ ನೆಲೆಯಾಗಿದೆ. ದಶಕಗಳ ಹಿಂದೆ ಅರ್ಮೇನಿಯಾವು ಜಾಗತಿಕ ರೇಡಿಯೋ ಖಗೋಳಶಾಸ್ತ್ರದಲ್ಲಿ ಭಾರಿ ಮುಂಚೂಣಿಯಲ್ಲಿತ್ತು. ಇದರ ಬೃಹತ್ ರೇಡಿಯೋ ಟಿವಿ ಸೋವಿಯತ್ನ SETI ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಅರ್ಮೇನಿಯಾವು ಅತ್ಯಂತ ಹಳೆಯ ಬೈನರಿಯಿಂದ ಆಧುನಿಕ ಕಂಪ್ಯೂಟಿಂಗನ್ನು ರೂಪಿಸುವವರೆಗೆ ಅರ್ಮೇನಿಯಾವು ಆಳವಾದ ವೈರುಧ್ಯಗಳ ಮತ್ತು ನಂಬಲಾಗದ ಕೊಡುಗೆಗಳ ಭೂಮಿಯಾಗಿದೆ. ಇದು ನಕ್ಷೆಯಲ್ಲಿ ಕೇವಲ ಒಂದು ದೇಶವಲ್ಲ, ಇದು ಪ್ರಾಚೀನ, ಸೃಜನಶೀಲ ಮತ್ತು ಪ್ರಾಚೀನ ನಾಗರಿಕತೆಯಾಗಿದೆ. ನಿಮಗೆ ಅತ್ಯಂತ ಅಚ್ಚರಿಯಾದದ್ದು ಯಾವ ಸಂಗತಿ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.